ನೋಡ್ರಿ ಎಲ್ಲ ಮೆಟೀರಿಯಲ್ಸ್ಗಳು ಎಲ್ಲ ತೋರಿಸ್ಬಾರ್ದು, ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಬಟ್ ಅದ್ರ ಸಲಿಂದ ತೋರ್ಸೋಕ್ಕಾಗಲ್ಲ ಜಾಸ್ತಿ. ಪ್ರಸ್ತುತ ಮಾಡೋಂಗೆ ಮನ್ಸಾಲ ಆಗ್ತದ. ಬಟ್ ಕುಡಿಬಾರ್ದು ತಳಕ್ಕೆ ಡಿಸೈಡ್ ಮಾಡೀನಿ. ಆದ್ರೂ ಭಾಳ ತಲಬಲ ಆಗ್ತದ. ಅದ್ರ ಸಲುವಾಗಿ ಬಂದೊಂದು 2 ತಾಸು ಮಲ್ಕೊಂಡ್ರಾಯ್ತು, ರೆಸ್ಟ್ ಮಾಡಿದ್ರಾಯ್ತು, ಆರಾಮ್ಸೆ ಅಂದ್ಕೊಳಕ್ಕೆ ಸೀದಾ ಮನೆ ಬಂದಿನಿ ಗೈಸ್. ಇಲ್ಲಿ ರಾಜೌಲಿ ಅಂಗಡಿಗೆ ಬರೀ ಒಂದಿಷ್ಟು ಅಕ್ಕಿ ತೊಗೊಂಡು ಇವಾಗ ಅಡುಗೆ ಮಾಡ್ಕೋಬೇಕು. ಅದ್ರ ಸಲುವಾಗಿ ಬಡ್ಡೆ ಬಾಯಲ್ಲಿ ಬರೋ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಪಾನಿಪುರಿ ತಿನ್ನಕ್ಕೆ ಬಂದಿನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಡೇಸ್ ಡೈಲಿ ವಿಡಿಯೋ ಚಾಲೆಂಜಿನ ಇವತ್ತ ಎಷ್ಟನೇ ದಿನ ಗೊತ್ತಿಲ್ಲ, ಬಟ್ ಡೈಲಿ ಬ್ಲಾಗ್ ಹಾಕ್ಲಕತ್ತೀನಿ ನೋಡ್ರಿ ಗೈಸ್. ಅಂಡ್ ಹೆಂಗ ಕಾಣಕತ್ತೀನಿ ಇವತ್ತ ಫುಲ್ ಗಿಚ್ಚಿ ಗಿಲಿಗಿಲಿ ನಂಗೆ ರೆಡಿ ಆಗ್ಬಿಟ್ಟಿನಿ ಗೈಸ್. ಫುಲ್ ಗಿಚ್ಚಿ ಗಿಲಿಗಿಲಿ ನಂಗೆ ರೆಡಿ ಆಗಿನಿ ಗೈಸ್ ಇವತ್ತ. ಯಾಕಂದ್ರ ಎಪ್ರನ್ ಪೂರ ಡಾಕ್ಟರ್ ಟೈಪ ಬಿಕಾಸ್ ನನಗೆ ಹೋಗಂಗೈತೆ ಹಂಗ. ಅದ್ರ ಸಲುವಾಗಿ ಬರ್ರಿ ಡೈರೆಕ್ಟ್ ಇವಾಗ ಹಾಸ್ಪಿಟ್ಲ್ ಹೋಗಂತ ಇವತ್ತು ಡ್ಯೂಟಿ ಮಾಡಮಂತ. ಡ್ಯೂಟಿ ಇದೇನ ಮಾಮೂಲಿ ಮಾಡ್ತೀವಿ ಇವತ್ತು, ಡಾಕ್ಟರ್ ಟೈಪ್ ಡ್ಯೂಟಿ ಮಾಡಮಂತ. ಅಂಡ್ ಕೂದಲೇ ಹತ್ರ ಕಾಣತಾವ, ಕಮೆಂಟ್ ಮಾಡ್ರಿ. ಇದು ಕಟಿಂಗ್ ಮಾಡಿಸ್ಬೇಕಾ, ಹೇರ್ ಕಟ್ ಮಾಡಿಸ್ಬೇಕಾ ಅನ್ನೋದ್ರು ಕಮೆಂಟ್ ಮಾಡಿರಿ. ನೀವು ಕಮೆಂಟ್ ಮಾಡಿದ್ರಿಂದ ಆದಷ್ಟು ಬೇಗ ನಿಮ್ಮ ಬೈ ಪೂರ ಅವತಾರನೇ ಚೇಂಜ್ ಆಗಿರ್ತಾನೆ ನೋಡುವಂತ ನೀವು ಕಮೆಂಟ್ ಮಾಡಿರಿ. ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಈ ಕಟಿಂಗ್, ಈ ಹೇರ್ ಸ್ಟೈಲ್, ಈ ಕಲರ್ ಹೆಂಗೆ ಕಾಣತ್ತೆ ನೋಡ್ರಿ. ಪೂರ ಜಾತ್ರೆ ಕಾಣತ್ತಾ ಇನ್ನು. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಒಂದ್ಸಲ ಟ್ರೈ ಮಾಡಿದೆ, ಹಿಂಗಾಗಿ ಅದು ಜಾತ್ರೆ ಎಡ್ಚಂದಿದ್ದು ಮೊದಲು ಬ್ಲ್ಯಾಕ್. ಈಗ ನೋಡ್ರಿ ಈ ಥರ ಇಲ್ಲಿವರೆಗೂ ನಾನು ಒಂದು ಬಿಳಿ ಕೂದಲೇ ಇಲ್ಲ. ಬಟ್ ನಾನೇ ಜಾತ್ರೆ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಗೈಸ್. ಬರ್ರಿ ಇವಾಗ ಡೈರೆಕ್ಟ್ ಸಿದ್ಧಾ ಕಾಲೇಜ್ಗೆ ಹೋಗಮ್ಮಂತ. ಬೆಳಗ್ಗೆ ಅದು ಏನೂ ತಿಂದಿಲ್ಲ, ಮಾಡಿದ ದಿನ ಒಣಗಿ ಸಿಕ್ಕಾಪಟ್ಟೆ ಅದ. ಮಧ್ಯಾಹ್ನ ನೋಡಮ್ಮಂತ ನಮ್ಮ ನೋಬಿತರಿಗೆ ಯಾರ್ಯಾರು ಕರ್ಕೊಂಬರಮ್ಮಂತ. ಸಿಕ್ಕಾಪಟ್ಟೆ ಅದೇನ ಪಲ್ಯ ಕರ್ಕೊಂಬಂದು ಅವ್ರಿಗಿನ ತಿನ್ಸಮ್ಮಂತ ಗೈಸ್. ಇವಾಗ ಸಿದ್ಧಾ ಕಾಲೇಜ್ಗೆ ಹೋಗಮ್ಮಂತ. ಲೆಟ್ಸ್ ಗೋ. ಇಲ್ಲಿ ಏನೋ ಟೈಮ್ ಭಾಳ ಆಗಿದೆ ಇವಾಗೇ ಎದ್ದು ರೆಡಿ ಆಗೋದ್ರಾಗ ಸಿಕ್ಕಾಪಟ್ಟೆ ಟೈಮ್ ಐತೆ ಗೈಸ್. ಅದಕ್ಕೆ ಆದಷ್ಟು ಬೇಗ ಕಾಲೇಜ್ಗೆ ಹೋಗ್ಬೇಕು, ಅಲ್ಲ ಡ್ಯೂಟಿಗೆ ಹೋಗ್ಬೇಕು, ಡ್ಯೂಟಿ ಮಾಡಬೇಕು. ಡ್ಯೂಟಿ ತೋರಿಸ್ನಂತೆ ನಿಮಗೆ ಇವತ್ತು ಡ್ಯೂಟಿ ಮಾಡಿ ತೋರಿಸ್ನಂತೆ ಗೈಸ್. ಲೆಟ್ಸ್ ಗೋ ಗೈಸ್. ಏನೇನು ಕೆಲಸ ಇದ್ದು ಎಲ್ಲ ಮುಗಿಸ್ಕೊಂಡಕ್ಕೆ ಹೊಂಟಿನಿ ಇವಾಗ. ಬರ್ರಿ ಸೀದಾ ಹಾಸ್ಪಿಟ್ಲಿಗೆ ಸಿಗ್ತೀನಿ ನಿಮ್ಗೆ ಹೋಗ್ತೀರ ಗೈಸ್. ಅಲ್ಲಿಂದ ಹಾಸ್ಪಿಟ್ಲ್ ಬಂದು ಡ್ಯೂಟಿ ಮಾಡತ್ತಾರೆ ನೋಡ್ರಿ. ದಿನ ತೋರಿಸಲ್ಲ ಅಂತಲ್ಲಿ ಇವತ್ತು ಡ್ಯೂಟಿ ತೋರ್ಸಕತ್ತೀನಿ ಗೈಸ್. ಬರೀ ಅಲ್ಲಿ ಒಳಗೆ ತೋರಿಸ್ತೀನಿ, ಹಾಸ್ಪಿಟ್ಲ್ ಒಳಗೆ ಡ್ಯೂಟಿ ಮಾಡೋದು. ಅದನ್ನು ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ. ಇಲ್ಲಿ ಜಾಸ್ತಿ ಹಾಸ್ಪಿಟ್ಲ್ ಮಾಡಕತ್ತೀವಿ ಅಂದ್ರೆ ಇಂಜೆಕ್ಷನ್ ಮಾಡೋಕ್ಕೆಲ್ಲ ಇಂಥ ಕೆಲಸ ನಡೆಸ್ತಾರೆ, ತಿರುಗಾಡೋದು ಅದೇ ಹೈರಾಣ. ಬರ್ರಿ ಗೈಸ್ ಡ್ಯೂಟಿ ಮಾಡಕ್ಕೆ ಬಂದಿಲ್ಲಿ ಐಶು ನೋಡ್ರಿ. ಎಲ್ಲ ಮೆಟೀರಿಯಲ್ಸ್ಗಳು ಎಲ್ಲ ತೋರಿಸ್ಬಾರ್ದು, ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಬಟ್ ಅದ್ರ ಸಲಿಂದ ತೋರ್ಸೋಕ್ಕಾಗಲ್ಲ ಜಾಸ್ತಿ. ನಾವು ಸುಮ್ಮನೆ ಡ್ಯೂಟಿ ಮಾಡ್ತೀವಿ ಅಂದ್ರೆ ಸುಮ್ಮನೆ ಒಂದು ಸ್ವಲ್ಪ ಚೆನ್ನಾಗಿ ಏನೇ ತೋರಿಸ್ಬೇಕಂತ ತೋರ್ಸಕ್ಕೆ ಐಶುದಾಗಿ ಮೊದಲೇ ಗೊತ್ತಾಯ್ತಂದ್ರೆ ಹೇಳಕ್ಕಲ್ಲ ಒಳಗೆ ತೋರಿಸ್ತೀವಿ ಗೈಸ್. ಇಲ್ಲಿ ಡ್ಯೂಟಿ ಮಾಡಕ್ಕೆ ಬಂದಿನಿ. ಐಶುದಾಗ ಹಾಕ್ಯಾರ ನನಗೆ ಮತ್ತು ನಮ್ಮ ನೋಬಿತಾಗದ ಹಾಕ್ಯಾರ. ಬಟ್ ನಮ್ಮ ನೋಬಿತ ನನ್ನ ಹತ್ರ ಮಾಡೋಕತ್ತಿಲ್ಲ. ಗೌರ್ಮೆಂಟ್ ಪ್ರಾಪರ್ಟಿ ಆಗುತ್ತೆ ಗೈಸ್. ಮತ್ತೇನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ಆಗಿ ಬರಲ್ಲ. ಅದ್ರ ಸಲಿಂದ ಜಾಸ್ತಿ ಹಾಸ್ಪಿಟ್ಲ್ ಒಳಗೆ ಮಾಡಲ್ಲ, ಡ್ಯೂಟಿ ಮಾಡ್ತಾನೆ ಡೈಲಿ. ಅದ್ರ ಸಲುವಾಗಿ ತೋರಿಸಲ್ಲ ಅಷ್ಟೇ. ಯಾರು ನಂಬರ್ನ ಡ್ಯೂಟಿ ಮಾಡ್ತೀನಿ ಅಂದ್ರೆ, ಬಟ್ ಡ್ಯೂಟಿ ಮಾಡ್ತೀನಿ ಬಟ್ ತೋರಿಸಲ್ಲ ಅಷ್ಟೇ. ಬರೀ ಇವಾಗ 1 ಗಂಟೆ ಆಗಲ್ಲ ಒಂದು ಟೈಮ ಪಟ ಅಂತ ಇನ್ನೊಂದು 10 ನಿಮಿಷ ಕುಂತು ಆಮೇಲೆ ಸೀದಾ ಹೋಗಮಂತ ಊಟಕ್ಕೆ. ಹಸುವಿಗೆ ಭಾಳ ಕೆಟ್ಟ ಗೈಸ್. ಇಲ್ಲಿ ರೈಸ್ ಬಜ್ಜಿ ತಿನ್ನೋದು ಸಂತೋಷಕ. ಬರೀ ಇವಾಗ ಪಟ ಸಪ ಸೆಟ್ ಮಾಡ್ತೀನಿ. ಸಪ ಸೆಟ್ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಗೈಸ್. ಭಾಳ ದಿನ ರೈಸ್ ಬಜ್ಜಿ ತಿಂದಿಲ್ಲಿ ಸಂತೋಷದಾಗ. ಆಮೇಲೆ ಸಿಗ್ತೀನಿ. ಇಲ್ಲಿಂದ ಊಟ ಮಾಡ್ಕೊಂಡು ಸುಮ್ಮನೆ ತಿರುಗಾಡ್ಕೊತ ಕಾಲೇಜ್ ಕಡೆ ಬಂದಿದ್ವಿ. ಕಾಲೇಜ್ದಾಗಂತೂ ಯಾರೂ ಇಲ್ಲ ಗೈಸ್, ಎಲ್ಲರೂ ಮನೆಗೆ ಹೋಗ್ಯಾರ. ನಾವು ಸ್ವಲ್ಪ ಹಾಸ್ಪಿಟ್ಲ್ ಒಳಗೆ ಹೋಗಿ ಮತ್ತೊಂದು ಸ್ವಲ್ಪ ಡ್ಯೂಟಿ ಮಾಡೋಮಂತ. ಮಧ್ಯಾಹ್ನದಾಗ ಯಾರು ಇದ್ದಾರೆ ನೋಡೋಮಂತ. ಯಾರು ಇದ್ದಾರೆ ಅಂದ್ರೆ ಡ್ಯೂಟಿ ಮಾಡಲ್ಲ. ನಮ್ಮ ಬ್ರದರ್ ಇದ್ರಿಂದ ಅಷ್ಟೇ ಡ್ಯೂಟಿ ಮಾಡ್ತೀನಿ. ನಮ್ಮ ಬ್ರದರ್ ಇಲ್ಲ ಐ ಥಿಂಕ್, ನನಗೆ ಗೊತ್ತು. ಬಟ್ ನೋಡೋಣ ಬರ್ರಿ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ. ಆ್ಯಂಡ್ ಇವಾಗ ಸಸ್ತನಸೆ ಮಾಡೋಂಗೆ ಮನ್ಸಾಲ ಆಗ್ತದ. ಬಟ್ ಕುಡಿಬಾರ್ದು ತಳಕ್ಕೆ ಡಿಸೈಡ್ ಮಾಡೀನಿ. ಆದ್ರೂ ಭಾಳ ತಲಬಲ ಆಗ್ತದ. ಕುಡಿಬೇಕು ಅನ್ಸಾಕತ್ತದ. ಆದರೆ ಬಾಗು ನನಗೆ ಇವತ್ತು ಟೈಗರ್ ಕುಡಿಸ್ತಾನು. ಹಾಂ ಬರ್ರಿ ನೋಡೋಣ ಏನಾಗುತ್ತೆ ನೋಡಿ. ಭಾಳ ಕುಡಿಬೇಕು ಅನ್ಸತ್ತ. ಬಟ್ ಕುಡಿತೀನಿ ಇಲ್ಲ ಗೊತ್ತಿಲ್ಲ, ಕಂಟ್ರೋಲ್ ಮಾಡ್ಕೊಳತ್ತೀನಿ ಗೈಸ್. ಆದರೂ ಆಗ್ತಾ ಇಲ್ಲ ಗೈಸ್. ಕೊನೆಗೂ ಇದನ್ನೇ ಗೆತ್ತು ನಾವೇ ಸೋತ್ವಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆಸೆನೇ ಗೆತ್ತು ಗೈಸ್. ಕುಡಿಬೇಕಾದ್ರೆ ಭಾಳ ತಲಬಲ ಆಸೆನ ಕುಡ್ಲಿಕ್ಕೆ ನಿಂತ್ಬಿಟ್ಟಿವಿ. ಇಲ್ಲಿ ನಮ್ಮ ಕಣ್ಣಪ್ಪ ನೋಡ್ರಿ, ಕಣ್ಣಪ್ಪ ಕುಡಿಯಕದನ. ಕಣ್ಣಪ್ಪ ಹಾಯ್ ಹೇಳು. ರೋಮ್ ರೋಮ್ ಬಾಯ್ಯೋ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇವರೆಲ್ಲ ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರೆ. ಬ್ರ್ಯಾಂಡ್ ಯಾಕಡೆ ಅದ ನಿನ್ನ? ಟೈಗರ್
वाह क्या सीन है, वाह क्या सीन है. ಬರೀ ಪಟಾಪಟ ಅಂತ ಹೇಳಿ ಸಸ್ತಾನಾಶ ಮಾಡ್ತೀವಿ. ಸಸ್ತಾನಾಶ ಮಾಡೋಕ್ಕೆ ಮುಂದಿನ ಕೋರ್ಸ್ ಅಂತ ಲೆಟ್ಸ್ ಗೋ ಗೈಸ್. ಕಾಲೇಜಿಂದ ಸೀದಾ ಮನೆ ಕಡೆ ಬಂದೀನಿ. ಮಧ್ಯಾಹ್ನ ತನಕ ಅಷ್ಟೇ ಡ್ಯೂಟಿ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ತನಕ ಅಷ್ಟೇ ಡ್ಯೂಟಿ ಇರುತ್ತೆ. ಸಂಜೆ ಕಡೆ ಡ್ಯೂಟಿ, ಮಧ್ಯಾಹ್ನದ ಡ್ಯೂಟಿ ಇರಲ್ಲ. ಅದ್ರ ಸಲುವಾಗಿ ಬಂದೊಂದು 2 ತಾಸು ಮಲ್ಕೊಂಡ್ರಾಯ್ತು, ರೆಸ್ಟ್ ಮಾಡಿದ್ರಾಯ್ತು, ಆರಾಮ್ಸೆ ಅಂದ್ಕೊಳ್ಳಿಕ್ಕೆ ಸೀದಾ ಮನೆ ಬಂದಿನಿ ಗೈಸ್. ಇವಾಗ ಪಟಾಪಟ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಶಿಸ್ತು ಒಂದು 2 ತಾಸು ನಿದ್ದೆ ಮಾಡ್ತೀನಿ. ಇವಾಗ 4 ಗಂಟೆ ಆಗ್ಯದ. ಒಂದು 6 ಗಂಟೆ ತನಕ ಮಲ್ಕೊಂಡ್ರೆ ಆರಾಮ್ ಫ್ರೆಶ್ ಆಗ್ತದೆ. ಮತ್ತು ನೈಟ್ ಏನು ನೋಡೋ ಮತ್ತು ಮುಂದೆ ಏನನ್ನೋದು ಪ್ಲ್ಯಾನ್ ಅನ್ನೋದು ಗೊತ್ತಿಲ್ಲ. ಮಲ್ಕೊಂಡು ಎದ್ದಿಂದ ಆಮೇಲೆ ಹೇಳ್ತೀನಿ ನಿಮ್ಗೆ ಏನದು ಪ್ಲ್ಯಾನ್ ಅನ್ನೋ ತಿಳಿಯಂದು. ನಾನು ಇನ್ನೂ ತಲೆ ಏನು ಇಲ್ಲ ಪ್ಲ್ಯಾನೇ, ಬಟ್ ಆಮೇಲೆ ಹೇಳ್ತೀನಿ ನಿಮಗೆ. ಈ ಸದ್ದ ಮಲ್ಕೊಂಡು ಎದ್ದಿಂದ ಫಸ್ಟ್ ಒಂದಿಷ್ಟು ನಿದ್ದೆ ಮಾಡ್ತೀನಿ ಗೈಸ್. 4 ಗಂಟೆ ಮಲ್ಕೊಂಡೆ ನೀವು ಅದಕ್ಕೆ. ಮತ್ತು 8-9ಗೆ ಎದ್ದಕ್ಕೆ ಮತ್ತು ಜಲ್ದಿ ಎದ್ದು ರೆಡಿಯಾಗಿ ಕಲಿಸ್ಗೆ ಹೋಗಿನಿ. ಬೇಗ 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 ಮಲ್ಕೊಂಡು ಚಂದ ಫ್ರೆಶ್ ಅಪ್ ಆಗಿ ಆಮೇಲೆ ನಿಮ್ಮ ಮುಂದೆ ಸಿಗ್ತೀನಿ ಗೈಸ್. ಜಸ್ಟ್ ವೇಟ್ ಆ್ಯಂಡ್ ವಾಚ್. Many months later. ಗೈಸ್ ಮಕ್ಕೋಬೇಕಂತ ಭಾಳ ಕಷ್ಟಪಟ್ಟೆ, ಬಟ್ ನಿದ್ದೆನೇ ಹತ್ತಲಿಲ್ಲ ಗೈಸ್. ಏನು ಅನ್ಸಿದೆ ಹರಾಮ್ ಕೋರ್ ನಿದ್ದೆ. ಒಂದೊಂದು ಟೈಮ್ ಅಂತೂ ತಬಡ್ ನಿದ್ದೆ ಹತ್ತದ, ಬಟ್ ಒಂದೊಂದು ಟೈಮ್ ನಿದ್ದೆನೇ ಹತ್ತಲ್ಲ ಗೈಸ್. ತಿಳಿದಾರ್ದಂಗೆ ಆಗ್ಯದ. ಒಂದೊಂದು ಟೈಮ್ ನೋಡ್ಬೇಕು, ವಿಡಿಯೋ ಎಡಿಟಿಂಗ್ ಮಾಡೋದಿಲ್ಲ, ಸುಮ್ಮನೆ ಕೂತು ಏನಾದ್ರು ನೋಡೋವಾಗ ತಾನೇ ಕಣ್ಣು ಮುಚ್ತಿರ್ತಾವೆ. ಇವಾಗ ಟೈಮ್ ಇತ್ತು 2 ತಾಸು ಆರಾಮ್ ಮಲ್ಕೊಂಡ್ರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿದ್ದೆನೇ ಹತ್ತಲಿಲ್ಲ. ಸುಮ್ಮನೆ ಬಿದ್ದು ಒದ್ದಾಡಿ ಸಾಕಾಯ್ತು. ಇವಾಗ ಹೊರಗೆ ನೋಡ್ರಿ ವೆದರ್ ಅಂತ ಸ್ವಲ್ಪ ಭಾರಿ ಮಸ್ತ್ ಆಗ್ಯದ. ಆ್ಯಂಡ್ ತಲೆ ಹೊಡೆಯತ್ತದ ಗೈಸ್. ಯಾಕೋ ತಲೆ ನುಸ್ಲಾಗತ್ತದ. ಅದ್ರ ಸಲುವಾಗಿ ಒಂದಿಷ್ಟು ಚಾಯ್ ಕುಡ್ಕೊಂಬಂದ್ರೈತೆ ಅಂತ ಹೇಳಿ ಹೊರಗೆ ಹೊಂಟೀನಿ. ಚಹಾ ಕುಡ್ಕೊಂಬರಂತ ಒಂದಿಷ್ಟು ಚಹಾ ಕುಡ್ಕೊಂಡ್ಕೆ ವಾಪಸ್ ಬರೋದು ಬರೀ ಗೈಸ್. ಇವಾಗ ಹೋಗಿ ಚಾಯ್ ಕುಡ್ಲಕ್ಕೆ ಹೊಂಟಿದ್ದೇವೆ. ಗೈಸ್ ಅಲ್ಲಿಂದ ಚಾಯ್ ಕುಡಿಯೋಕಂತ ಬಂದೀನಿ. ಚಾಯ್ ಪ್ಯಾಲೇಸಿಗೆ ಚಹಾ ಆರ್ಡ್ರ್ ಕೊಟ್ಟಿನಿ. ಇಲ್ಲಿ ಸ್ವಲ್ಪ ವೇಟ್ ಮಾಡ್ಕೊಂತ ಕುಂತೀನಿ ಹೊರಗಡೆ ಗೈಸ್. ವೆದರ್ ನೋಡ್ರಿ ಎಟ್ಟು ಗಿಲಿಗಿಲಿ ಅದ. ಇಂಥದ್ರಾಗ ಚಹಾ ಕುಡ್ಯಕ್ಕೆ ಮಜಾನೇ ಬೇರೆ ನೋಡಲ್ಲ. ಅದಕ್ಕೆ ಚಹಾ ಕುಡ್ಯಕ್ಕೆ ಬಂದೀನಿ. ಚಹಾ ಕುಡ್ಕೊಂಡು ಆಮೇಲೆ ಒಂದಿಷ್ಟು ಮನೆ ದಿನಸಿ ಒಯ್ಬೇಕು. ಎಲ್ಲ ಸಾಮಾನ್ಯ ಕಲಿಯಾಗ ಅಕ್ಕಿ ಆ್ಯಂಡ್ ಇವಾಗ ನೈಟ್ ಏನಾರು ಅಡುಗೆ ಮಾಡ್ಕೊಳಕ್ಕೆ ಬರ್ರಿ ನೋಡೋ ಮತ್ತು ಮುಂದೆ. ಇವಾಗ ಒಂದಿಷ್ಟು ಮೊದಲು ಚಾಯ್ ಕುಡಿ, ಮತ್ತು ಚಾಯ್ ಸ್ವಲ್ಪ ಆರ್ಡರ್ ಕೊಟ್ಟಿನಿ. ವೇಟ್ ಆ್ಯಂಡ್ ವಾಚ್. ಚಹಾ ಅಂತ ಬಂತು. ಇವಾಗ ಚಹಾ ಕುಡ್ತೀನಿ. ಚಹಾ ಕುಡಿಸಿ ಆಮೇಲೆ ಹೋಗ ಸಿಗ್ತಂತೆ ಚಹಾ. ಅಲ್ಲಿಂದ ಒಂದಿಷ್ಟು ಅಕ್ಕಿ ತೊಗೊಳಕ್ಕೆ ಬಂದೀನಿ. ಅಕ್ಕಿ ಇರಲಿಲ್ಲಲ್ಲ ಇಲ್ಲಿ ರಾಜವಲಿ ಅಂಗಡಿಗೆ. ಬರೀ ಒಂದಿಷ್ಟು ಅಕ್ಕಿ ತೊಗೊಂಡು ಇವಾಗ ಅಡುಗೆ ಮಾಡ್ಕೋಬೇಕು. ಅಡುಗೆ ಮಾಡ್ಕೊಳ್ಳೋಲ್ಲ ನಿಮ್ಗೆ ಪಟಾಪಟ ಅಂತ ಹೇಳಿದ್ರೆ ಹೋಗಿ ಗೈಸ್. ಅಲ್ಲಿಂದ ಬಂದು ಅಡುಗೆ ಸ್ಟಾರ್ಟ್ ಮಾಡಿದ್ದೆ. ನಾನು ಜಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿದ್ದೆ, ಒಂದು ಕಾಲ್ ಬಂತು. ಒಬ್ಬರು ಬಡ್ಡೆ ಆದ ಬಾ ಅಂತ ಹೇಳಿದ್ರೆ ಆ ಕಡೆ ಹೋಗಿ ಇವಾಗ ನೋಡ್ರಿ ಗೈಸ್ ಏನು ಮಾಡಿದ್ರೆ ಭಾಳ ಹಸೋಗಿದೆ ಅಂತ ಹೇಳಿ ಊಟಕ್ಕೆ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ಒಂದು ಸ್ವಲ್ಪ ಬಡ್ಡೆ ಅದಂತ ಬರ್ರಿ ಪಟಾಪಟ ಅಂತ ಹೇಳಿ ಬಡ್ಡೆ ಮಾಡ್ಕೊಂಬರಂತ ಮಾಡ್ಕೊಂಬರ್ಕೆ ಆಮೇಲೆ ಅಡುಗೆ ಮಾಡಬೇಕು. ಬೇಗ ಹೋಗಮ್ಮ ಬನ್ನಿ ಗೈಸ್. ಹೋಗಿ ಅಲ್ಲಿ ಬಡ್ಡೆ ಮಾಡ್ಕೋಬೇಕು. ಒಬ್ಬರು ಅಣ್ಣವ್ರದ್ದು ಬಡ್ಡೆ ಇದೆ, ಬಡ್ಡೆ ಮಾಡಕೊಂತೀವಿ ಇವಾಗ. ಅಲ್ಲಿಂದ ಫಸ್ಟ್ ಹೋಗೋದು ಲೇಟ್ ಆಗುತ್ತೆ ಅವ್ರು ಬರೋದು. ಅದ್ರ ಸಲುವಾಗಿ ಬಡ್ಡೆ ಬಾಯಲ್ಲಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಪಾನಿಪುರಿ ತಿನ್ನಕ್ಕೆ ಬಂದೇನೆ. ಇಷ್ಟು ಪಾನಿಪುರಿ ತಿನ್ನೋ ಯಾಕೆ ಭಾಳ ಕಟ್ ಹಸು ಏನೋ ಅಡುಗೆ ಮಾಡ್ಕೊಂಡ್ರೆ ಏನಿಲ್ಲ, ನಾವು ಬಡ್ಡೆ ಮಾಡೋದು ಲೇಟ್ ಆಗುತ್ತೆ. ಅದ್ರ ಸಲುವಾಗಿ ಫಸ್ಟ್ ಒಂದಿಷ್ಟು ಪಾನಿಪುರಿ ತಿನ್ನಕ್ಕೆ ಆಮೇಲೆ ಬಡ್ಡೆ ಹೋಗ್ಬೇಕು ಗೈಸ್. ಅಲ್ಲೆಲ್ಲ ತಿರುಗಾಡಿ ಬರೋದ್ರೊಳಗ ಬಂದ ನೋಡ್ರಿ ಬಡ್ಡೆ ಬಾಯ್. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಡ್ಡೆಕ ಪ್ರೀತಿಯಿಂದ ವಿಶ್ ಮಾಡೋಕೆ ಈ ತರ ವಿಶ್ ಮಾಡಿದ್ರ 100 ವರ್ಷ ಬದುಕ್ತಾರಂತ. ನೀವು ನಿಮ್ಮ ಫ್ರೆಂಡ್ಸ್ಗಳು ಹಿಂಗೆ ವಿಶ್ ಮಾಡ್ರಿ ಅಣ್ಣ. ಹೆಂಗಣ್ಣ ಖುಷಿ ಆಯ್ತಾರ? ಇವಾಗ ಬಡ್ಡೆ ಮಾಡಕ್ಕೆ ಹೋಗ್ಬಂತ ಒಳಗಡೆ ಬಡ್ಡೆ ಮಾಡ್ತಾರೆ. ಬಡ್ಡೆ ಮಾಡಕ್ಕೆ ಸಿಗ್ತೀನಿ ಅಂತೀವಿ ಬಡ್ಡೆ ಮಾಡಕ್ಕೆ ಗೈಸ್. ಇಲ್ಲಿ ಒಳಗೆ ಬಂದು ಕುಂತೀವಿ. ಕೇಕ ಅಣ್ಣ ಇವನ್ನ ಸೆಲೆಕ್ಟ್ ಮಾಡಕ್ಕೆ ಹೊಂಟಾನ. ಏನೋ ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡೋದ್ರೊಳಗೆ ಅದಾರ. ನನ್ನ ಈ ತಲೆಯ ಕೂದಲ ಬಗ್ಗೆ ಒಂದಿಷ್ಟು ಏನೋ ಕಾಮೆಂಟ್ಸ್ ಮಾಡ್ತಾ ಇದಾರೆ. ಹಿಂದಿಗಡೆ ತೋರಿಸ್ತೀನಿ ಗೈಸ್, ನಿಮ್ಗೆ ಹೇಳ್ಬೇಕು. ಹಿಂದಿಗಡೆ ಇಲ್ಲ, ಹಿಂದಿಗಡೆ ಅವ್ರು ಕೇಳ್ಬೇಕು ಕಮೆಂಟ್ಗಳು. ಅವ್ರು ಭಾಳ ಹೇಳಕತ್ತಾರೆ ವಿಡಿಯೋದಾಗ ಹಿಂದಿಗೆ ನೋಡಕತ್ತಾರೆ ಅಂತ. ಫಸ್ಟ್ ಅಣ್ಣನ ಬಡ್ಡೆ ಮಾಡೋದಂತ ಚಂದಾಗಿ. ಬಡ್ಡೆ ಶುಭಾಶಯಗಳು. ಬಡ್ಡೆ ಶುಭಾಶಯಗಳು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ.
ಏನ ಐ ಆಮ್ ಸಾರಿ ಬಾಬು. ಇಲ್ಲಿ ಕೇಕ್ ಮೇಲೆ ಹೆಸರೇನು ಬರ್ಸ್ಯಾರ? ಯಾರ್ದಣ ಅದು? ಅವ್ನು ಹುಡುಗಿದ ಎಸ್ ಬಿ ಯಾರ್ದು? ಇದು ಆಕ್ಚುಲಿ ಚೆನ್ನಾಗಿರೋದು. ಓಹೋ ಐಸಾ ಗೈಸ್, ಈ ಥರ ಅದ ನೋಡ್ರಿ ಗೈಸ್. ಅವ್ರದ್ದು ಯಾರ್ಯಾರ್ದು ಹಾಕೋತಾರ ಫೋಟೋದ ಕೇಕ್ ಮೇಲೆ ಹೆಸರು. ನಾವು ಹಾಕೋಬೇಕಂತ ನೋಡಿ ಗೈಸ್ ನಮ್ಮ ಔಟ್ಫಿಟ್. ಬರೀ ಫಟಾಫಟ ಅಂತೇಳಿ ಕೇಕ್ ಕಟ್ ಮಾಡ್ತೀವಿ. ಕೇಕ್ ಕಟ್ ಮಾಡ್ಬಿಟ್ಟು ಭಾಳ ಹೊಡೆದಾಡಕತ್ತಾರೆ ಅವರು ಕೇಕಿನ ಸಲಿಂದ. Happy birthday to you. Happy birthday to you. Happy birthday to you. Guys, birthday ಮುಗಿದ ತಡ ಕೇಕ್ ತಿನ್ನತ್ತೀವಿ. ಇದು ಗಾಡಿ ಮಾಡ್ತದೆ ಏನಣ್ಣ? ಬ್ಯಾಡದ್ರ ಬಟ್ಟೆ ಬರ್ತದೆ ತೆಗೆದು. ಬ್ಯಾಡದ್ರ ಬಟ್ಟೆ ಬರ್ತದೆ ತೆಗೆದು. ಎಬ್ಬಲಿ ನಾನು ಏನಂದೆ ಇನ್ನೊಂದ್ಸಲ ಹೇಳು. ಹುಡುಗಿ ಬಿಡತ್ತಾರ ಅದು. ಅದನ್ನ ಮೆನ್ಷನ್ ಬಿಡತ್ತೆ. ಅವ್ನು ಹುಡುಗಿ ಫೋಟೋ ಬಿಡಕ್ಕೆ ಹೆಂಗ್ ಬಿಡತ್ತಾನ ಅಂತ ಹೇಳಿ ಖತರ್ನಾಕ್ರಿ ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಅದೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗಡೆ 9:30 ಮೇಲಾಗ್ಯದ. ಇವಾಗ ಎಲ್ಲ ಅಡುಗೆ ಮಾಡ್ಕೊಳಕ್ಕಂತ ನನ್ನಿಂದ ಆಗಲ್ಲ ಗೈಸ್. ಅದ್ರ ಸಲುವಾಗಿ ಒಂದಿಷ್ಟು ಇದು ತಂದಿನಿ, ಏನಂತಾರೆ ಇದು ಪುಳಿಯೋಗರೆ ಮಸಾಲ. ಇವಾಗ ರೊಟ್ಟಿ ಮತ್ತು ಪಲ್ಯ ಅನ್ನ ಸಾರು ಮಾಡ್ಕೋಬೇಕಂತ ನನ್ನ ಕೈಯಿಂದ ಆಗಲ್ಲ ಗೈಸ್. ಸೊ ಫಟಾಫಟ ಅಂತ ಹೇಳಿದ್ರೆ ಇದು ಪುಳಿಯೋಗರೆ ಮಾಡ್ಕೊಂಡು ಪುಳಿಯೋಗರೆ ಮಾಡ್ಕೊಳಕ್ಕೆ ಸಪ್ಪ ಸೆಟ್ ಮಾಡಿ ಸ್ಲೀಪಿಂಗ್ ಗೈಸ್. ಫೈನಲಿ ಮನೆಗೆ ಬಂದು ಎಲ್ಲ ಪುಳಿಯೋಗರೆ ಮಾಡ್ಕೊಂಡೆ. ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿನಿ. ಯಾಕಂದ್ರೆ ರಸವಿಲ್ಲ ಅದೊಂದಿಷ್ಟು ಕೇಕ್ ತಿಂದಿನಿ. ಒಂದು ಪಾನಿಪುರಿ ಅದೆಲ್ಲ ತಿನ್ನೋಕೆ ಹೊರಗಿನ ತಿಂದೆ ಹೊಡೆದು ಮಾಕತ್ತ ಗೈಸ್. ಬರೀ ಹೆಲ್ದಿಯಾಗಿ ತಿನ್ಬೇಕಂತ ಅಂದ್ಬಿಟ್ಟು ಹೆಲ್ದಿ ಆಗೋಕ್ಕಾಗಲ್ಲ. ಆದಷ್ಟು ಕಮ್ಮಿ ಮಾಡಮಂತ ಇಗ್ನೋರ್ ಮಾಡಮಂತ ಇವಾಗ ಪುಳಿಯೋಗರೆ ಮಾಡ್ಕೊಂಡಿನಿ. ಅದನ್ನು ಸಪ್ಪ ಸೆಟ್ ಮಾಡಮಂತ ಬನ್ನಿ ಗೈಸ್. ಗೈಸ್ ಎಲ್ಲ ಪುಳಿಯೋಗರೆ ಎಲ್ಲ ತಿನ್ನೋದಾಯ್ತು ಗೈಸ್. ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗ್ತಾ ಇದ್ದಾವೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಿಮ್ಮ ಹಬ್ಬನ ಬೇಗ ಬೆಳೆಸ್ರಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋದ ಸೇಮ್ ಅಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.